BSc ಡಿಗ್ರಿ ಆಗಿದೆ. ನಾವು ಸದ್ಯ ಕೃಷಿಯಲ್ಲಿ ತೊಡಗಿದ್ದೀವಿ. ನಮ್ಮ ಮತ್ತೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗ್ತಿದ್ವಿ. ಇವಾಗ ನಾವು ಬೇರೆ ಊರಕ್ಕೆ ಜೊತೆ ಮನೆ ಇದೆ. ಊರಕ್ಕೆ ಜೊತೆ ಮನೆ ಇದೆ. ಸಂತೋಷ್ ಹೇಮಂತ್ ಕುಮಾರ್. ಸಂತೋಷ್ ಅವರು ಇದ್ದೀರಾ? ನೆಕ್ಸ್ಟ್ ರವಿ ಎಂ. ಸಂತೋಷ್ ಅವರು ಬಂದ್ಬಿಟ್ಟು SSLC ಓದಿದ್ರೆ ಲಿಂಗಾಯತ ಜನಾಂಗಕ್ಕೆ ಸೇರಿದವರು. ಮಾಚೇನಹಳ್ಳಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಇದು ಮೊದಲನೇ ವಿವಾಹ. ಅವರಿಗೆ ಉತ್ತಮ ಕ್ಯಾರೆಕ್ಟರ್, ಒಂದು ಒಳ್ಳೆ ಮಹಿಳೆ ಬೇಕಂತ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಥ್ಯಾಂಕ್ ಯು ಸರ್. ರವಿ ಎಂ. ವೃತ್ತಿಯಲ್ಲಿ ಲೈಸೆನ್ಸ್ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾರೆ. 30 days ಸ್ಯಾಲರಿ ಇದೆ. ತುಂಬ ಜನಾಂಗ ಯಾವುದೇ ಜಾತಿ ಅಭ್ಯರ್ಥಿಗಳಿಲ್ಲ. ವಿಧವೆ ತಡೆಗೋಸ್ಕರ ರೂಪಾಯಿಲ್ಲ. ಹೊಲ ಸೈಟ್ ಮನೆಯೆಲ್ಲ ಇದೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಥ್ಯಾಂಕ್ ಯು ಸರ್. ಚಂದ್ರಶೇಖರ. ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ. ನಾನು ಅತಿಥಿ ಉಪನ್ಯಾಸಕನಾಗಿದ್ದೀನಿ. ಪ್ರತಿ ತಿಂಗಳು 25,000 ಸಂಬಳ ಬರುತ್ತೆ. ನನಗೆ ಮದುವೆ ಆಗಿದೆ. 2ನೇ ಮದುವೆಗೆ ನಾನು ಅಪ್ಲೈ ಮಾಡಿರೋದು. 2 ಗಂಡು ಮಕ್ಕಳಿದ್ದಾರೆ. ಅವರು ಸ್ವತಂತ್ರವಾಗಿ ಅವರು ಮದುವೆ ಮಾಡ್ಕೊಂಡು ಸಂತೋಷವಾಗಿರಲಿ ಅಂತ ನಾನು ನಿರ್ಧಾರ ಮಾಡ್ಕೊಂಡು, ನನ್ನ ಹೆಂಡತಿ 4 ವರ್ಷ ತೀರ್ಕೊಂಡು, ಅವ್ರಿಗೆ ಹಾರ್ಟಿಂದು ಸಮಸ್ಯೆ ಇತ್ತು. ಹಾರ್ಟ್ ಆಪರೇಷನ್ ಕೂಡ ಮಾಡಿಸಿದ್ವಿ. ತೀರ್ಕೊಂಡ್ರೆ ಈಗ ತುಂಬ ಕಷ್ಟ ಆಗ್ತದೆ. ನಮ್ಮ ಜೊತೆಯಾಗಿ 50 ವರ್ಷದ ನಂತರನೇ ಒಬ್ರಿಗೊಬ್ರು ಬೇಕಾಗೋದು. ಅದಕ್ಕೆ ನಾನು 2ನೇ ಮದುವೆಗೆ ನಿರೀಕ್ಷೆಯಲ್ಲಿದ್ದೀನಿ. ಜೊತೆಗೆ ನಾನು ಆರ್ಗ್ಯಾನಿಕ್ ಮಿಲೆಟ್ಸ್ ಶಾಪ್ ಇಟ್ಕೊಂಡಿದ್ದೀನಿ. ನಾನು ಪಾರ್ಟ್ ಟೈಮ್ ಇರೋದ್ರಿಂದ ಆ ಕಾಲೇಜ್ ವೃತ್ತಿ ಮುಗಿಸ್ಕೊಂಡು ಬಂದು ಆ ಮಿಲೆಟ್ಸ್ ಶಾಪ್ ನೋಡ್ಕೊತಾ ಇದ್ದೀನಿ ನಾನು. ಮತ್ತೆ ಮತ್ತೆ ಮುಂದೆ ಯಾರು ನನ್ನ ಜೊತೆಯಾಗಿರುವಂಥವ್ರಿಗೆ ಸಹಕಾರ, ಅವರು ಮನೆ ಸಹಕಾರ ಮತ್ತು ನನ್ನ ಸಹಕಾರ ಜೊತೆಯಾಗಿ ಪ್ರೀತಿ ವಿಶ್ವಾಸ ಬದುಕಬೇಕನ್ನೋ ನನ್ನ ಆಸೆ. ಥ್ಯಾಂಕ್ ಯು ಸರ್. ವೀರೇಂದ್ರ. ವೀರೇಂದ್ರ ಸರ್ ಇದ್ದೀರಾ? ವೀರೇಂದ್ರ ಸರ್ ಅವರು PUC ಓದಿದ್ದಾರೆ. ಲಿಂಗಾಯತ ಜನಾಂಗಕ್ಕೆ ಸೇರಿದವರು. ಅವ್ರಿಗೆ ಸ್ವಂತ ಅಂಗಡಿ ಇದೆ. ಅವ್ರಿಗೆ ಮೊದಲನೇ ವಿವಾಹ. ಸ್ವಂತ ಮನೆ ಇದೆ. 5 ಎಕರೆ ತೋಟ ಇದೆ. ಅವ್ರದ್ದು ಲಿಂಗಾಯತ ಜನಾಂಗದವರನ್ನೇ ಪ್ರಿಪೇರ್ ಮಾಡ್ತಾರೆ. ಆಸಕ್ತರು ನೋಟ್ ಡೌನ್ ಮಾಡ್ಕೊಳ್ಳಿ. ಶೈಲಜಾ ಸಿತಾರ ಇದ್ದೀರಾ? ಬಸವರಾಜು ಕೆ ಇದ್ದೀರಾ ಸರ್? ಬಸವರಾಜ್ ಕೆ ಅಂತಿದೆ. ಸ್ವಲ್ಪ ತಾಲೂಕು ಮೆಲವಳಿಯಿಂದ ಬಂದಿದ್ದೇನೆ. ನನ್ನ ಹೆಂಡತಿ ಕ್ಯಾನ್ಸರ್ ಕಾಯಿಲೆಯಿಂದ 3 ವರ್ಷ ತೀರ್ಕೊಂಡು ಮನೆಯಲ್ಲಿ ಒಬ್ಬನೇ ಇರೋದು. ಮಕ್ಕಳೆಲ್ಲ 2 ಜನ, ಹೆಣ್ಮಗು, ಒಂದು ಗಂಡು ಮಗು ಹೊರಗಡೆ ಇದ್ದಾರೆ. ಅವನ ಮಗ ಬಂಗಾರ ಕೆಲಸ ಮಾಡ್ತಾನೆ. ಅವನು ಕಾರವಾರದಲ್ಲಿದ್ದಾನೆ. ಮಗಳು ದಾವಣಗೆರೆ ಇರ್ತದೆ. ನನಗೆ ಒಬ್ಬನೇ ಇರೋದ್ರಿಂದ 2 ಎಕರೆ ತೋಟ ಉಂಟು ಮತ್ತು 3 ಎಕರೆ ಜಮೀನು ಉಂಟು. ಭತ್ತ ಬೆಳೆದ 1 ಎಕರೆ ಅಕ್ಕಲು ಹೋಗಿವೆ. ನಾನು ಒಬ್ಬನೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರ ಕಡೆಯಿಂದ ನನಗೆ ಹುಡುಗನ ಜಾತಿ ಶಕ್ತಿ ಬೇಕಂತ. ಥ್ಯಾಂಕ್ ಯು ಬಸವರಾಜ್ ಸರ್. ಸಾಸನವಾಡದ ನಾಗರಾಜ ಅನ್ನೋದು ಸರ್ ಬಂದ್ಬಿಟ್ಟು ಅವರು ವಿದ್ಯಾಭ್ಯಾಸ SSLC ಓದಿದ್ರೆ ಪಂಚಮಸಾಲಿ ಲಿಂಗಾಯತರವರು. ವೃತ್ತಿಯಲ್ಲಿ ಬಂದ್ಬಿಟ್ಟು ವ್ಯವಸಾಯ. ಸರ್ಗೆ ಇದು ಮೊದಲನೇ ವಿವಾಹ. ಸ್ವಂತ ಮನೆ ಇದೆ. 2 ಇದೆ. 4 ಎಕರೆ ಜಮೀನಿದೆ. ಹಿಟ್ಟಿನ ಗಿರಣಿ ಇದೆ. ಶಾವಿಗೆ ಮಿಷಿನ್ ಇದೆ. ರೊಟ್ಟಿ ಮಿಷಿನ್ ಇದೆ. ಇಷ್ಟೊಂದೆಲ್ಲ ಇದೆ.
ಬಂದ್ಬಿಟ್ಟು 30 ಪಂಚಮಸಾಲಿ ಜನಾಂಗಕ್ಕೆ ಸೇರಿದ ಮೊದಲೇ ಭೇಟಿಯಾಗಿದ್ದಾರೆ. ಆಸಕ್ತರು ನಿಗಾವಹಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಚನಾ ಅರ್ಚನಾ ಅವರು PUC ಓದಿದ್ದಾರೆ. ಆದಿ ಕರ್ನಾಟಕ SCಗೆ ಬಿಲಾಂಗ್ಸ್ ಆಗ್ತಾರೆ. ಅವರು ಸಿಟಿ ಮಾಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು 2ನೇ ವಿವಾಹ. ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬರಿಗೆ 16 ವರ್ಷ, ಒಬ್ಬರಿಗೆ 23 ವರ್ಷ. ಅವ್ರಿಗೆ ಒಂದು ಸ್ವಂತ ಮನೆ ಇದೆ. ಅವ್ರಿಗೆ 2ನೇ ವಿವಾಹ. ವಯಸ್ಸು ಬಂದ್ಬಿಟ್ಟು 37. ಆಸಕ್ತರು ನಿಗಾವಹಿಸಿ. ಥ್ಯಾಂಕ್ ಯು ಮ್ಯಾಮ್. ಕಿರಣ್ ಕುಮಾರ್ ಸರ್ ಇದ್ದೀರಾ? ಕಿರಣ್ ಕುಮಾರ್ ಸರ್. ಕಿರಣ್ ಕುಮಾರ್ ಅಂತ ಮಾತಾಡ್ತಾರೆ. ಮಕ್ಕಳ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಸೇರ್ಕೊಂಡಾಗಿಲ್ಲ. ನನ್ನ ಹೆಸರು ಅರುಣ ಅಂತೇಳಿ. ನಮ್ಮ ವಿಚಾರಗಳು ಫಸ್ಟ್ ಮ್ಯಾರೇಜ್. ನಾನು ಆಸಕ್ತಿಯಿಂದ ಇದು ಮಾಡಬೇಕು. ನಾನು ITI ಮಾಡ್ಕೊಂಡು ಬೆಂಗಳೂರಲ್ಲಿದ್ದೆ. ಈಗ ರೀಸೆಂಟಾಗಿ ಕೊರೋನಾ ಟೈಮಲ್ಲಿ ಊರಿಗೆ ಬಂದಿನಿ. ನಮ್ಮ ವ್ಯವಸಾಯ ನಾವೇ ಮಾಡ್ಕೊಂಡು 5 ಎಕರೆ ತೋಟ ಇದೆ, 1 ಎಕರೆ ಗದ್ದೆ ಇದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಅಡಿಕೆ ಬೆಳಿತೀವಿ. ವ್ಯವಸಾಯ ಇದೆ. ಯಾರು ಆಸಕ್ತಿ ಇದ್ದರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ಕಿರಣ್ ಕುಮಾರ್ ಬಂದ್ಬಿಟ್ಟು ಸರ್ದು ಬ್ರದರು PUC ಓದ್ಕೊಂಡಿದ್ದಾರೆ. ಲಿಂಗಾಯತ ವೀರಶೈವ ಜನಾಂಗಕ್ಕೆ ಸೇರಿದ್ದಾರೆ. ವೃತ್ತಿಯಲ್ಲಿ ಬಂದು ಇವರು ವ್ಯವಸಾಯ. ಇವರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಬಿಲಾಂಗ್ಸ್ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ಸೇಮ್ ಇವ್ರ ಬ್ರದರ್ಗೆ ಫಸ್ಟ್ ವಿವಾಹ. ಇದು ಸ್ವಜಾತಿಗೆ ಪ್ರಿಪೇರ್ ಮಾಡ್ತಾ ಇರೋದು. ಸ್ವಂತ ಮನೆ ಇದೆ, 4 ಎಕರೆ ತೋಟ ಇದೆ, 1 ಎಕರೆ ಗದ್ದೆ ಇದೆ. ಅಣ್ಣ ತಮ್ಮ ಇದು ಫಸ್ಟ್ ಮ್ಯಾರೇಜು. ಸೊ ನೋಟ್ ಡೌನ್ ಮಾಡ್ಕೊಂಡು ಲಿಂಗಾಯತರಲ್ಲಿ ಯಾವ ಜಾತಿಯನ್ನು ಹೇಳಿರ್ತಾರೆ. ಥ್ಯಾಂಕ್ ಯು. ಪ್ರವೀಣ್ ಕುಮಾರ್ ಇದ್ದೀರಾ? ಪ್ರವೀಣ್ ಕುಮಾರ್ ಸೈಲೆನ್ಸ್. ಚಿಕ್ಕವನಿದ್ದಾಗ ಇವ್ನ ತಾಯಿ ತೀರೋಗ್ಬಿಟ್ರು. ಚಿಕ್ಕವನಿದ್ದಾಗಿಂದ ನಾನೇ ಇವನ್ನ ಸಾಕಿದ್ದೀನಿ. ಆಮೇಲೆ ನಾನು ಈ ಮಗನ ಥರ ಸಾಕಿದ್ದೀನಿ. ಇದು ಫ್ಯಾಮಿಲಿ. ಇವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಇಂಥ ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾನೆ ಬೆಂಗಳೂರಲ್ಲಿ. ಬೆಸ್ಕಾಮಲ್ಲಿ ಅಸಿಸ್ಟೆಂಟ್ ಅಂತೇಳಿ ಫಸ್ಟ್ ಗೇರ್ ಅಸಿಸ್ಟೆಂಟ್ ಅಂತೇಳಿ ರಾಜೇಂದ್ರ ನಗರ 2nd ಬ್ಲಾಕಲ್ಲಿ ಕ್ವಾರ್ಟರ್ಸ್ ಇದೆ. ಏಜ್ ಇವನಿಗೆ 34, 33 ಇದೆ. ಫಸ್ಟು ಪ್ರಾಥಮಿಕ ಹಾಸ್ಪಿಟಲ್ ಸ್ಕೂಲಿಲ್ಲ ಅಂದರೆ ವೆಚ್ ಇದೆ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹರೀಶ್ ಸಿ. ಸ್ವಲ್ಪ ಗಲಾಟೆ ಮಾಡಲ್ಲ. ಗದ್ದಲ ಆದರೆ ಪಾಪ ಇವ್ರು ಮಾತಾಡೋದು ನಿಮ್ಗಳಿಗೆ ಕೇಳಲ್ಲ, ಮಾಹಿತಿ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಸೊ ದಯವಿಟ್ಟು ಸೈಲೆನ್ಸ್ ಮೇಂಟೈನ್ ಮಾಡಿ ಪ್ಲೀಸ್. ತಮಗೆ ಇದು ಬೇಕಿತ್ತು ಹೋಗ್ತಾ ಇದ್ವಿ. 6 ಎಕರೆ ತೋಟ ಇದೆ, 1 ಎಕರೆ ಗದ್ದೆ ಇದೆ. ಹೆಚ್ಚು ಕಮ್ಮಿ 1 ವರ್ಷದಿಂದ 2 ವರ್ಷ ಆಯ್ತೀಗ. 30-40 ಕತ್ತಿ ಪ್ರೋಗ್ರಾಮ್ ಯಾವುದೇ ಕಾರಣಕ್ಕೂ ನೋಡಿಲ್ಲ. ನಾವು ದೇಶಕ್ಕೆ ಇರೋದಕ್ಕೆ ನೋಡಿ ವಿಚಾರಿಸಿದ್ವಿ. ನಮ್ಮ ಅವರು ತಿಳಿಸಿದ್ರು, ನೀವು ಹೋಗ್ರಿ ಸುಮಾರಿಂದ ಹಂಗ ಬಂದಿದ್ದೀವಿ. ಈಗ ಕಡು ಬಡವಾದ್ರು ಅಷ್ಟೇ ಅವ್ರು ಏನೋ ಕೊಡಲಿದ್ರು ಒಳ್ಳೆ ನಾವೆಲ್ಲ ಹಾಕಿ ಖರ್ಚಾಗಿ ನಾವು ಮಾಡ್ಕೊಂತೀವಿ. ಯಾವ್ದು ಲಿಂಗಾಯತ್ ಕೇಳ್ತಲ್ಲಿ ಸಾಧನೆಗಾರರಿಗೆ ಯಾವುದು. ಥ್ಯಾಂಕ್ ಯು ಸರ್. GL ಮಂಜುನಾಥ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬೆಂಗಳೂರಿನಲ್ಲಿ ನಾವು ಸುಮಾರು ಒಂದು 5-6 ವರ್ಷದಿಂದ ಹೆಣ್ಣು ಸ್ಕೂಲ್ಗಳು ಸಾಕಾಗಿತ್ತು. ಹೆಣ್ಣೆಲ್ಲ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಯಾರು ತಿಳಿಸ್ತಿರಲಿಲ್ಲ, ನೋಡ್ತಾನೆ ಮಾಡ್ತಿರ್ತಾರೆ.
GR. ದಿನೇಶ್ GR ಅವರು ಇವ್ರಿಗೆ ಬಂದ್ಬಿಟ್ಟು ಆಕ್ಚುಲಿ ಮೊದಲನೇ ವಿವಾಹ. ವಯಸ್ಸು ಬಂದ್ಬಿಟ್ಟು 40 ವಯಸ್ಸು. ಇವರು ಸಾಧುಲಿಂಗಾಯತ ಜನಾಂಗಕ್ಕೆ ಸೇರಿದ್ದಾರೆ. ವ್ಯವಸಾಯ ಮತ್ತೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಇವರಿಗೆ 3 ಎಕರೆ ತೋಟ ಇದೆ, 2 ಎಕರೆ ಹೊಲ ಇದೆ. ಸಂಸಾರದಲ್ಲಿ ಆಸಕ್ತಿ ಇದೆ. ಇಂಟ್ರೆಸ್ಟ್ ಇರೋರು ನೋಟ್ ಡೌನ್ ಮಾಡ್ಕೊಂಡು. ಸಂದೀಪ್ ಸರ್ ಇದ್ದೀರಾ? ಸಂದೀಪ್ ಸರ್ ಇಲ್ಲ. ಸಂದೀಪ್ ಅವರ ಚಿಕ್ಕ ಮಗ ಮಾತಾಡ್ತಾರೆ. ಸಂದೀಪ್ ಅವ್ರು ಬಂದ್ಬಿಟ್ಟು SSLC ಓದಿದ್ದಾರೆ. ಕುರುಬ ಜನಾಂಗಕ್ಕೆ ಸೇರಿದವರು. ವೃತ್ತಿಯಲ್ಲಿ ಬಂದು ಅವರು ಅಗ್ರಿಕಲ್ಚರು. ಅವರು ಶಿವಮೊಗ್ಗಕ್ಕೆ ಬಿಲಾಂಗ್ಸ್ ಮಾಡ್ತಾರೆ. ಮತ್ತೆ ಡ್ರೈವರ್ ಕೆಲಸನೂ ಮಾಡ್ತಾರೆ. ಸ್ವಂತ ಮನೆ ಇದೆ, 6 ಎಕರೆ ತೋಟ ಇದೆ, ಕಾಂಪ್ಲೆಕ್ಸ್. ವಯಸ್ಸು ಬಂದ್ಬಿಟ್ಟು ಅವರು ಕುರುಬ ಜನಾಂಗಕ್ಕೆ ಸೇರಿದವರು. 2ನೇ ವಿವಾಹ. ಯಾವ ಜಾತಿ ವಧು ಆದರೂ ನಡೆಯುತ್ತ ಅವ್ರಿಗೆ. ಆಸಕ್ತರು ರೈಟ್ ಡೌನ್ ಮಾಡ್ಕೊಳ್ಳಿ. ಲೋಕೇಶ್ ಅಂತ ಡೇಟ್ ಆಫ್ ಬರ್ತ್ 1984. ಅದು 2 ಎಕರೆ ತೋಟ ಇದೆ. ಒಂದು ಸಾಧುಲಿಂಗಾಯತರು. ತಾಯಿ ಒಬ್ಬರೇ ಇರೋದು, ತಂದೆ ಇಲ್ಲ. ಮದುವೆ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸಂತೋಷ್ SN. ಸಂತೋಷ್ SN ಅವ್ರ ತಂದೆ ಬಂದಿದ್ದಾರೆ, ಅವರೇ ಮಾತಾಡ್ತಾರೆ. ಸಂತೋಷ್ SN ಅಂತ ಅವರು MBA ಮಾಡಿದ್ದಾರೆ. ಜಾತಿ ಬಂದ್ಬಿಟ್ಟು ಒಂದು ಸಾಧನೆಗಾಯಿತು. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ಒಬ್ಬನೇ ಮಗ. ಮದುವೆ ಇದೆ, 2 ಎಕರೆ ತೋಟ ಇದೆ. ಅವ್ರ ತಂದೆಯವರು ಯಾರು ಆಸಕ್ತಿ ಚನ್ನಪಟ್ಟಿ ಬಳಕೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಒಬ್ಬ ಅಣ್ಣ ಮದುವೆ ಇನ್ನೊಬ್ಬರು ತಾಯಿ ತಂದೆ ತಾಯಿ ಇದ್ದಾರೆ. ಸ್ವಲ್ಪ ಸೈಲೆನ್ಸ್ ಮೇಂಟೈನ್ ಮಾಡಿ ಪ್ಲೀಸ್. 2ನೇದು ಫಸ್ಟ್ ಮ್ಯಾರೇಜು. ಪ್ರದೀಪ್ ಅವರಿದ್ದೀರಾ? ಪ್ರದೀಪ್ ಸಾಗರದಿಂದ. ಕೃಷ್ಣ ಅವರಿದ್ದೀರಾ? ಪರಮೇಶ್ವರ ಹೆಗಡೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ಬೆಳಗಾವಿಯಿಂದ ಬಂದಿದ್ದೀನಿ. ವಯಸ್ಸು 35. ಕಾಲ್ ಸೆಂಟರ್ ವರ್ಕ್ ಮಾಡ್ತಾ ಇದ್ದೀನಿ. ಏಜ್ ಬಂದ್ಬಿಟ್ಟು 35 ಏಜ್. ಆಮೇಲೆ ಹೋಗ್ತಾ ಇದ್ದೀನಿ. ನಾನು ಒಳ್ಳೆ
ಕೊಟ್ಟಿದ್ದೀನಿ ಮಿಸ್ ಆಗಿದೆ ಅನ್ನೋರು ದಯವಿಟ್ಟು ವೇದಿಕೆ ಬರಬೇಕು. ಯಾರು ಕೊಟ್ಟಿರ್ತಾರೆ ಮಿಸ್ ಆಗಿರುತ್ತೆ ಕಾರಣಾಂತರದಿಂದ ಬಂದಿದೆ ಕೂತ್ಕೊಳ್ಳಿ, 1 by 1 ಇಲ್ಲಿ ಫ್ರಂಟ್ ರೋಡಲ್ಲೇ ಕೂತ್ಕೊಂಡ್ಬಿಡಿ. ಓಕೆ, ಮಹೇಶ್ವರಪ್ಪ ಎರಡನೇ ವಿವಾಹ NCA ಓದಿದ್ದಾರೆ. BCSನಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದರೆ ನನ್ನ ಮೊಬೈಲ್ ನಂಬರ್ ಕೊಡ್ತೀವಿ. 9986956160. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, 9986956160. ಮಹೇಶ್ವರಪ್ಪ ರಿಟೈರ್ಡ್ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಮುಕುಂದ್ ಸರ್ ಮಾತಾಡ್ತಾರೆ. ನನ್ನ ಹೆಸರು ಮುಕುಂದ್ ಅಂತ, ನಾನು ಆನೆಕಲ್ಲಿಂದ ಬರ್ತಾ ಇದ್ದೀನಿ. ಏಜು 35. ಕ್ಯಾಸ್ಟ್ ಒಕ್ಕಲಿಗರು ಎನಿ ಗೌಡಾಸ್ ಸರ್. ಈಗ ರೆವೆನ್ಯೂ ಬಂದು ನನಗೆ ಪೌಲ್ಟ್ರಿ ಫಾರ್ಮ್ ಮಾಡಿದ್ದೀನಿ. ಅದರಲ್ಲಿ ಮಂತ್ಲಿ ನನಗೆ 50,000 ಬರ್ತಾ ಇದೆ. ಆಮೇಲೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇನ್ಕಮ್ ಇದೆ. ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಆಫೀಸಲ್ಲೇ ಕೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಯಾರಾದರೂ ನಾಗರಾಜ್ ಅಂತ ಹೇಳ್ಬಿಟ್ಟು ವಿಶ್ವಕರ್ಮ ಜನಾಂಗ ಸೇರಿದವರು ಮೊದಲನೇ ವಿವಾಹ. ಅವ್ರಿಗೆ ಅವ್ರ ತಾಯಿ ಬಂದಿದ್ದಾರೆ ಅವ್ರ ಪರವಾಗಿ. ಅವರಿಗೆ ಹಿಂದೂ ಮುಸ್ಲಿಮ್ಸ್ ಮತ್ತೆ ಕ್ರಿಶ್ಚಿಯನ್ ಬಿಟ್ಟು ಹಿಂದೂ ಜನಾಂಗದಲ್ಲಿ ಯಾವ್ದಾದ್ರೂ ನಡೆಯುತ್ತಂತೆ. ಸೊ ವೃತ್ತಿಯಲ್ಲಿ ಬಂದಿದೆ ವಿಶ್ವಕರ್ಮ ಜನಾಂಗ ಕೆಲಸ ಮಾಡ್ತಾರೆ. ಆಸಕ್ತಿ ಇರೋರು ನೋಡ್ಬೋದು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಚಂದ್ರಶೇಖರ್ ರಾವ್ ಯಾರಾದರೂ ಒಳ್ಳೆ ಥ್ಯಾಂಕ್ ಯು ಸರ್. ಯಾರಾದರೂ ಬೆಸ್ಟ್ ಉಳ್ಕೊಂಡಿದ್ದೀರಾ? ಯಾರಾದರೂ ಬನ್ನಿ ಮ್ಯಾಮ್, ಬರಬೇಕು ಮ್ಯಾಮ್. ಅದು ಉಳ್ಕೊಂಡು ಕೈ ಎತ್ತಿದ್ರೆ ನಮ್ಗೆ ಹೇಗೆ ಗೊತ್ತಾಗತ್ತೆ? ಬರಬೇಕು. ರವೀಂದ್ರನಾಥ್ ಅಂತ ಯಾರಾದರೂ ಇದ್ದೀರಾ? ಅವ್ರು ಬಸ್ಸಿಗೆ ಇಲ್ಲೇ ಉಳ್ಕೊಂಡಿದೆ. ರವೀಂದ್ರನಾಥ್ ದೇವಿ, ಮುಕುಂದನ್ ಜೆ, KV ಮಂಜುಳಾ, ಸಚಿನ್, ನಾಗೇಶ್. ನಿಮ್ದು ರಸೀಟ್ಸ್ ಎಲ್ಲ ಇಲ್ಲೇ ಇದೆ. ಸೊ ಆಫೀಸಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಮ್ಯಾನೇಜಿಂಗ್
ಸೂಪರ್ವೈಸರ್ ಕೆಲಸವಾಗಿ ಮಾಡ್ತಿದ್ದೀನಿ. ಸ್ವಂತ ಊರು ಕೋಲಾರ. ಮೊದಲನೇ ಮದುವೆ ಕೃಷಿ ಮಾಡ್ತಿದ್ದೇನೆ. ಸ್ವಲ್ಪ ತಾಯಿ ಇದ್ದಾರೆ, ತಂದೆ ಇಲ್ಲ, ಸ್ವಂತ ಮನೆ ಇದೆ. ಏಜ್ ಬಂದು 31. ಒಕ್ಕಲಿಗ, ಹೊಸದೇವರ ಒಕ್ಕಲಿಗ. ಆಸಕ್ತಿ ಇರೋರು ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಉಳಿದಿದ್ರೆ ವಾಲಂಟಿಯರ್ ಆಗಿ ಅವರೇ ರೈಸ್ ಹ್ಯಾಂಡ್ ಮಾಡ್ಕೊಂಡು ಬರಬೇಕು. ಮುಂದೆ ಯಾರಾದ್ರೂ ನಾವು ಬಿಟ್ಟಿದ್ದೀವಿ, ನಮಗೆ ಮಾತಾಡೋಕೆ ಆಸಕ್ತಿ ಇದೆ, ಯಾರಾದ್ರೂ ಇದೆಯಾ? ಧನಂಜಯ. ಧನಂಜಯ ಅವರು ಎರಡನೇ ವಿವಾಹ. ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು. ವಯಸ್ಸು ಬಂದ್ಬಿಟ್ಟು 43 ಅವರಿಗೆ. ಅವರಿಗೆ ಯಾವ ಜನಾಂಗದ ಮಹಿಳೆಯರು ನಡೆಯುತ್ತೆ. 6 ಎಕರೆ ತೋಟ ಇದೆ, 4 ಎಕರೆ ಗದ್ದೆ ಇದೆ. ಯಾವ ಸೈಲೆನ್ಸ್ ಪ್ಲೀಸ್. ಒಂದು ನಿಮಿಷ ಈ ಕಡೆ ರೂಪ ಸರ್, ದಯವಿಟ್ಟು ಹೊರಗಡೆ ಹೋಗ್ತಾರೆ. ಪಾಪ ತೊಂದರೆ ಆಗುತ್ತೆ. ಅವ್ರ ಇನ್ಫಾರ್ಮೇಶನ್, ಅವ್ರ ಮಾಹಿತಿ ಕರೆಕ್ಟಾಗಿ ರೀಚ್ ಆಗಲ್ಲ ಜನಕ್ಕೆ, ದಯವಿಟ್ಟು. ಸೊ ಅವರಿಗೆ ಎರಡನೇ ಮದುವೆ, ಮಕ್ಕಳೇನೂ ಇಲ್ಲ. ಯಾವ ಜಾತಿ ಅದು ನಡೆಯುತ್ತೆ. ಆಸಕ್ತರು ಅವ್ರನ್ನ ಆಫೀಸ್ನವರು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರನ್ನ ಥ್ಯಾಂಕ್ ಯು ಸರ್. ಇನ್ಯಾರು ಉಳ್ಕೊಂಡಿದ್ದೀರಾ? ನಾಗರಾಜ್ ಅವರು ಬಂದಿಲ್ಲ. ಸೊ ಪರವಾಗಿ ಅವರೆಲ್ಲ ಬಂದಿದ್ದಾರೆ. ಅವರಿಗೆ ವಯಸ್ಸು ಬಂದು 32. ವೀರಶೈವ ಜನಾಂಗಕ್ಕೆ ಸೇರಿದವರಂತೆ. ಅವರಿಗೆ ಸ್ವಂತ ತೋಟ ಇದೆ, ಸ್ವಲ್ಪ ಗದ್ದೆ ಇದೆ. ಅವರಿಗೆ ಮೊದಲನೇ ವಿವಾಹ. ಬಟ್ ಅವರಿಗೆ ಮೊದಲನೇ ವಿವಾಹ ಅಲ್ಲದೆ ಎರಡನೇ ವಿವಾಹ ಆಗಿ ಅವರಿಗೆ ಮಕ್ಕಳಿಲ್ಲ ಅಂದರೆ ನಡೆಯುತ್ತಂತೆ. ನಮಗೆ ಲೈಕ್ ಡಿವರ್ಸ್ ಆಗಿರೋ ವುಮೆನ್ ಆದರೂ ನಡೆಯುತ್ತೆ. ಅವ್ರಿಗೆ ಆ ಥರ. ಓಕೆ. ಸೊ ಅವ್ರದ್ದು ಎಕ್ಸ್ಪೆಕ್ಟೇಷನ್ ತುಂಬ ಸಿಂಪಲ್ ಆಗಿದೆ. ಎರಡನೇ ವಿವಾಹ ನಡೆಯುತ್ತೆ, ಮಕ್ಕಳಿಲ್ಲ. ಸೊ ರೈಟ್ ಔಟ್ ಮಾಡ್ಕೊಳ್ಳಿ ಆಸಕ್ತರು. ಇನ್ಯಾರು ಉಳ್ಕೊಂಡಿದ್ದೀರಾ ಈ ಥರ ಬಂದು ಮಾತಾಡ್ಬೇಕಾದ್ರೆ? ಅವ್ರಿಲ್ಲೂ ಕರೆದಿಲ್ಲ, ಯಾರು ಇಲ್ಲ ಅನ್ಕೊಳ್ತೀನಿ. ವಾಲಂಟಿಯರ್ ಯಾರು ಬಂದು ಏನಾದ್ರು ಕಮೆಂಟ್ ಮಾಡಿದ್ರೆ ಹೇಳೋದಿದ್ರೆ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಿನಿಶ್ ಆಗಿದೆ. ಯಾರು ರೆಸ್ಟ್ ಉಳ್ಕೊಂಡಿಲ್ಲ ಅನ್ಕೊಂಡಿದ್ದೀವಿ. ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಪ್ರೋಗ್ರಾಮ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದೆ. ಎಲ್ಲರಿಗೂ ಹಾರ್ಟ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್.
ಎಲ್ಲರೂ ತಂದ ಜೀವಂತವಾಗಿ ನೀವೆಂತ ಇನ್ನೊಂದ್ಸಲ ರೆಡಿ 1 2 ಸಪ್ ರೆಡಿ